ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದ ವಿವೋ ಕ್ವಶನ್ ಪೇಪರ್ ನೋಡೋಣ. ಮೊದಲನೇ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸರಿಯಾದ ಉತ್ತರ ಆಪ್ಷನ್ 4. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 13. ಅದೇ ರೀತಿಯಾಗಿ ಕಾಂಡದ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 48 ರೈಟ್ ಆನ್ಸರ್. ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ. ಸಹಜ ನ್ಯಾಯವು ನೈತಿಕ, ಮಾನವೀಯ ಮತ್ತು ಮೂಲಗಳನ್ನು ಉದ್ಭವಿಸುವುದು ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ? ಸಹಜ ನ್ಯಾಯಕ್ಕೆ. ಓಕೆನಾ. ಇದು ನ್ಯಾಯವು ಒಮ್ಮತ ಮತ್ತು ಸಮಾನತೆಯನ್ನು ಪುರಸ್ಕರಿಸುತ್ತದೆ. ಆಪ್ಷನ್ 3 ಇತರ ಪಕ್ಷದ ಹೇಳಿಕೆಯನ್ನು ಹೇಳಲು ಅವಕಾಶ ನೀಡುವುದು ಪ್ರತಿಪಾದಿಸುತ್ತದೆ. 3 ಕೂಡ ರೈಟ್ ಆನ್ಸರ್ ನೋಡಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡಿ. ನೆಕ್ಸ್ಟು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೋಡಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ. ಇನ್ನು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡಿ. ಬಿ ಮತ್ತು ಸಿ ರೈಟ್ ಆನ್ಸರ್. ಅದೇ ರೀತಿಯಾಗಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಭಾನುವಾರ. ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 3025 ರೈಟ್ ಆನ್ಸರ್. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ಅಂದರೆ ದೊಂಡಿಯವಾಗದಂಗೆ 1800ರಲ್ಲಿ ಕರೆಕ್ಟಾಗಿದೆ. ಕೊಡಗುದಂಗೆ 1834, ನಗರದಂಗೆ 1831, ಕಿತ್ತೂರುದಂಗೆ 1824. ಆದ್ದರಿಂದ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ ಕರ್ನಾಟಕದಲ್ಲಿ ರಾಷ್ಟ್ರೀಯತೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕನ್ನಡದ ವೃತ್ತಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ ರೈಟ್ ಆನ್ಸರ್. ಧಾರವಾಡದಿಂದ ರಾಜಹಂಸ ಮತ್ತು ಕರ್ನಾಟಕ ವೃತ್ತ, ನೆಕ್ಸ್ಟ್ ಮಂಗಳೂರಿನಿಂದ ಸ್ವದೇಶಾಭಿಮಾನಿ ಹಾಗೂ ಮೈಸೂರಿನಿಂದ ವೃತ್ತಾಂತ ಚಿಂತಾಮಣಿ, ಈ 3 ಕೂಡ ಸರಿಯಾಗಿರ್ತಕ್ಕಂಥದ್ದು. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ಬಾಲಾಜಿ ನಿಂಬಾಳ್ಕರ್ ಹಲಗಲಿ ಹಾಗೂ ವೆಂಕಟಪ್ಪ ನಾಯಕ ಆಪ್ಷನ್ 4 ಸುರಪುರ, ಬಾಬಾ ಸಾಹೇಬ್ ನರಗುಂದ, ಭೀಮರಾವ್ ಮುಂಡರಗಿ. ನೆಕ್ಸ್ಟ್ ಅದೇ ರೀತಿಯಾಗಿ 16ನೇ ಪ್ರಶ್ನೆ ಪ್ರಶ್ನೆ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸಿದವರು ಅಂತ ಕೊಟ್ಟಿದ್ದಾರೆ ನೋಡಿ. 16ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 1 ಮತ್ತು 2 ಮಾತ್ರ. ಅಂದರೆ ಬಾಬಾ ಸಾಹೇಬ್ ಭಾಟೆ ಮತ್ತು ಕೋಲಾಚಲಂ ವೆಂಕಟರಾವ್ ನೊಡ್ಡಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ 7ನೇ ಶತಮಾನದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಪ್ರಾರಂಭಗೊಂಡಿದ್ದನು ಅಂತ ಕೊಟ್ಟಿದ್ದಾರೆ ನೋಡಿ. 17ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಚಾಲುಕ್ಯ ದೊರೆ. ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವು ಹರಪ್ಪನ್ ಸಂಸ್ಕೃತಿಯ ಒಂದು ವಿಕಸನ ಹೊಂದಿರದ ಮತ್ತು ಅಭಿವೃದ್ಧಿ ಹೊಂದಿದ ಸ್ಥಳವಾಗಿತ್ತು ಅಂತ ಕೊಟ್ಟಿದ್ದಾರೆ ನೋಡಿ. 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ರಂಗಪುರ್. ನೆಕ್ಸ್ಟು 19ನೇ ಪ್ರಶ್ನೆ ಬ್ರಿಟಿಷ್ ಭಾರತದ ಸುಪ್ರೀಂ ಕೋರ್ಟನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ ನೋಡಿ. 19ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 20ನೇ ಪ್ರಶ್ನೆ ಪ್ರಜೆಗಳ ಒಂದು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಈ ಒಂದು ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 61ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೋಡಿ. ಅಂದರೆ ಬ್ರಿಟಿಷರಿಗೆ ದಿವಾನಿ ಹಕ್ಕು ಫಸ್ಟ್ ಬರ್ತಕ್ಕಂಥದ್ದು. ಅದೇ ರೀತಿ ಎರಡನೇ ಆಂಗ್ಲೋ ಬರ್ಮಾ ಯುದ್ಧ, ಅದೇ ರೀತಿಯಾಗಿ ಹಿಲ್ಬರ್ಟ್ ಮಸೂದೆ, ಅದಾದ ನಂತರ ವಯಸ್ಸಿನ ಸಮ್ಮತಿ ಮಸೂದೆ. ಓಕೆನಾ. ಆದ್ದರಿಂದ 2
3, 1, 4 ರೈಟ್ ಆನ್ಸರ್. 22ನೇ ಪ್ರಶ್ನೆ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾಗಿ ಹೊಂದಿಕೆ ಆಗಿದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ನಿಕೋಲಸ್ ಸನ್ ಗ್ಯಾಲ್ವರ್, ಇದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ. ಸರ್ ಕ್ಯಾಲಿನ್ ಕ್ಯಾಂಪಬೆಲ್ ಕಾನ್ಪೋ ಸರಿಯಾಗಿದೆ. ಸರ್ ಹ್ಯೂಸ್ ಜಾನ್ಸಿ ಕರೆಕ್ಟಾಗಿದೆ. ಆಪ್ಷನ್ 3 ಕಾರ್ನಲಿಲ್ ಬಾನರಸ್ ಇದು ಕೂಡ ಸರಿಯಾಗಿದೆ. 23ನೇ ಪ್ರಶ್ನೆ ನೋಡೋಣ. ಕ್ಯಾಬಿನೆಟ್ ಒಂದು ಮಿಷನ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಂದಿದೆ ನೋಡಿ. 23ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. 1, 3 ಮತ್ತು 4 ಸರಿಯಾಗಿದೆ. ಮೊದಲಾಗಿ 1946 ಮಾರ್ಚ್ನಲ್ಲಿ ಕ್ಯಾಬಿನೆಟ್ ಮಿಷನ್ ದೆಹಲಿ ತಲುಪಿತು. ಆಪ್ಷನ್ 2 ಇದು ಕ್ಯಾಬಿನೆಟ್ನ 3 ಸದಸ್ಯರನ್ನು ಒಳಗೊಂಡಿತ್ತು. ಇದು ಕೂಡ ಸರಿಯಾಗಿದೆ. ಇದು ಫೆಡರಲ್ ಮಾದರಿಯ ಸರ್ಕಾರವನ್ನು ಶಿಫಾರಸು ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 4 ಮುಸ್ಲಿಂ ಲೀಗ್ ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕರಿಸಿತು. ಇದು ಕೂಡ ಸರಿಯಾಗಿದೆ. ಆದರೆ ಆಪ್ಷನ್ 2 ಮಾತ್ರ ತಪ್ಪಾಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ 24. ಮಂತ್ರಿಮಂಡಲದ ಸಾಮೂಹಿಕ ಜವಾಬ್ದಾರಿ ತತ್ವದ ಅರ್ಥವೇನೆಂದರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಮೇಲಿನೆಲ್ಲವೂ. ಎಲ್ಲ ಮಂತ್ರಿಗಳು ಒಟ್ಟಿಗೆ ನೇಮಕವಾಗುವುದು ಮತ್ತು ಒಟ್ಟಿಗೆ ರಾಜೀನಾಮೆ ನೀಡುವುದು. ಪ್ರಧಾನಮಂತ್ರಿಯ ರಾಜೀನಾಮೆ ಎಂದರೆ ಮಂತ್ರಿಮಂಡಲದ ರಾಜೀನಾಮೆ. ಆಪ್ಷನ್ 3 ಸಾಮೂಹಿಕ ಜವಾಬ್ದಾರಿ ಅಂದರೆ ಎಲ್ಲರೂ ಜವಾಬ್ದಾರರು. ನೆಕ್ಸ್ಟ್ 25ನೇ ಪ್ರಶ್ನೆ. ಸಂವಿಧಾನದ ಅಡಿಯಲ್ಲಿ ಸಂಸತ್ತಿನ ಅಧಿವೇಶನಗಳನ್ನು ಮುಕ್ತಾಯಗೊಳಿಸುವ ಅಧಿಕಾರ ಅನುಚ್ಛೇದ ಪ್ರಕಾರ ಇವರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ರಾಷ್ಟ್ರಪತಿ 85 ಉಪವಿಧಿ 2 ಎಗೆ ಸರಿಯಾಗಿರ್ತಕ್ಕಂಥ ಉತ್ತರ. 26ನೇ ಪ್ರಶ್ನೆ ನೋಡೋಣ. 26ನೇ ಪ್ರಶ್ನೆಗೆ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 1 ಮತ್ತು 3 ಇದು ಹೊಂದಾಣಿಕೆ ಆಗಿಲ್ಲ. 1 ಮತ್ತು 3 ಓಕೆನಾ. ಸದಸ್ಯ ಸಮಾಜ ಜ್ಯೋತಿ ಬಾಬು ರೈಟ್ ಆಗಿದೆ. ನ್ಯಾಷನಲ್ ಮೊಹಮ್ಮದ್ ಅಸೋಸಿಯೇಷನ್ ಸರ್ ಸೈಯದ್ ಅಹಮದ್ ಖಾನ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಬಯಸ್ಕೂತ ಕನ್ನಡ ಸಭಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ. ನೆಕ್ಸ್ಟ್ ಪ್ರಶ್ನೆ 27. ಸರಿಯಾದ ಉತ್ತರವನ್ನು ಕೆಳಗೆ ನೀಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ರೈಟ್ ಆನ್ಸರ್. 1 ಆಗಸ್ಟ್ ಕೊಡುಗೆ ಬರುತ್ತೆ. ಅದಾದ ನಂತರ ಕ್ರಿಪ್ಸ್ ಆಯೋಗ ಬರುತ್ತೆ. ವೆವೆಲ್ ಯೋಜನೆ ಬರುತ್ತೆ. ಅದಾದ ನಂತರ ಆಪ್ಷನ್ 2 ಕ್ಯಾಬಿನೆಟ್ ಆಯೋಗ ಮಿಷನ್ ಬರ್ತಕ್ಕಂಥದ್ದು. ಕೊನೆಯದಾಗಿ ನೇರ ಕ್ರಮ ದಿನಾಚರಣೆ ಬರ್ತಕ್ಕಂಥದ್ದು. ನೆಕ್ಸ್ಟು 28ನೇ ಪ್ರಶ್ನೆ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 4 ರೈಟ್ ಆನ್ಸರ್. 28ನೇ ಪ್ರಶ್ನೆಗೆ ಆಪ್ಷನ್ 4 ರೈಟ್ ಆನ್ಸರ್ ನೋಡಿ. 1878 ಇದು ದೇಶ ಭಾಷಾ ಪತ್ರಿಕೆ ಕಾಯ್ದೆ. 1881 ಮೊದಲ ಫ್ಯಾಕ್ಟರಿ ಕಾಯ್ದೆ. 1882ರಲ್ಲಿ ಸರ್ ವಿಲಿಯಂ ಹಂಟರ್ ನೇತೃತ್ವದ ಶಿಕ್ಷಣ ಆಯೋಗ. 1904ರಲ್ಲಿ ಪ್ರಾಚೀನ ಸ್ಮಾರಕಗಳ ಕಾಯ್ದೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡಿ. ಇದು ಯಾವ ಪ್ರಾಂತ್ಯಗಳಲ್ಲಿ ಭಾರತದ ಮೊದಲ ಬಾರಿಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಆಪ್ಷನ್ ರೈಟ್ ಆನ್ಸರ್ 1 ಓಕೆನಾ. ಮೊದಲದಾಗಿ ಬಂಗಾಳದಲ್ಲಿ, ಅದಾದ ನಂತರ ಉತ್ತರ ಪ್ರದೇಶ, ಅದಾದ ನಂತರ ಬಿಹಾರ ಹಾಗೂ ಅಸ್ಸಾಂನಲ್ಲಿ ಜಾರಿಗೆ ತರಲಾಗ್ತದೆ ನೋಡಿ. ನೆಕ್ಸ್ಟ್ 30ನೇ ಪ್ರಶ್ನೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಶೂದ್ರಕ್ ಎಂಬ ಪತ್ರಿಕೆಯನ್ನು ಈ ಕೆಳಕಂಡವರಲ್ಲಿ ಯಾರು ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಗೋಪಾಲ ಗಣೇಶ್ ಅಗರ್ಕರ್ ಅವರು. 31ನೇ ಪ್ರಶ್ನೆ. ಈ ಕೆಳಗಿನ ಯಾವ ಚಾರ್ಟರ್ ಕಾಯ್ದೆ ಚೀನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಏಕಸ್ವಾಮ್ಯವನ್ನು ರದ್ದು ಮಾಡಿತು ಅಂತ ಕೊಟ್ಟಿದ್ದಾರೆ ನೋಡಿ. 31ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 1833ರ ಚಾರ್ಟರ್ ಕಾಯ್ದೆ. 32ನೇ ಪ್ರಶ್ನೆ. ಕೆಳಗಿನ ಯಾವ ಶಿಲಾಶಾಸನಗಳಲ್ಲಿ ಅಶೋಕನ ಕಲ್ಲಿನ ಭಾವಚಿತ್ರದ ಜೊತೆಗೆ ರಣ್ಯೋ ಅಶೋಕ ಎಂದು ನಮೂದಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಕಂಗನಹಳ್ಳಿ ಶಾಸನ. ನೆಕ್ಸ್ಟ್ ಪ್ರಶ್ನೆ 33. ಸುಯುಕಿ ಇದು ಪ್ರವಾಸ ಕಥನ ಹೊತ್ತಿ ಕೊಟ್ಟಿದ್ದಾರೆ ನೋಡಿ. ಎಷ್ಟನೇ ಪ್ರಶ್ನೆ 33ನೇ ಪ್ರಶ್ನೆ ಸರಿ ಉತ್ತರ ಮೇಸ್ತಾಂಗ್ ನೋಡಿ. ನೆಕ್ಸ್ಟ್ 34ನೇ ಪ್ರಶ್ನೆ. ಕೆಳಕಂಡ ಯಾವ ರಾಜವಂಶಗಳನ್ನು ಸಂಗಮ್ ಸಾಹಿತ್ಯದಲ್ಲಿ ನಮೂದಿಸಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. 34ನೇ ಪ್ರಶ್ನೆಗೆ ಆಪ್ಷನ್ 1 ಕದಂಬ. ನೆಕ್ಸ್ಟು 35ನೇ ಪ್ರಶ್ನೆ. ಕಾಂಗ್ರೆಸ್ ಮೊದಲ ಬಾರಿಗೆ ಭಾರತೀಯ ರಾಜ್ಯಗಳ ಸಂಬಂಧವಾಗಿ ತಮ್ಮ ನೀತಿಯನ್ನು ಘೋಷಿಸಿತು. ಇದು ನಾಗಪುರ ಅಧಿವೇಶನದಲ್ಲಿ ನೋಡಿ. ರೈಟ್ ಆನ್ಸರ್ 1. ಅದೇ ರೀತಿಯಾಗಿ ಅಷ್ಟು 36ನೇ ಪ್ರಶ್ನೆ.
36ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ, 2 ಮತ್ತು 3 ಇವುಗಳು ಸರಿಯಾಗಿದೆ ನೋಡಿ. ಜನರು ತಮ್ಮ ಧರ್ಮಶ್ರದ್ಧೆಗಿಂತ ವಿಚಾರಪರತೆಯ ಮೇಲೆ ಹೆಚ್ಚು ನಂಬಿಕೆ ಇಡುವಂತೆ ಮಾಡುವ ನಾಸ್ತಿಕತೆಯು ವಿಚಾರವನ್ನು ಇದು ಪ್ರಸಾರ ಮಾಡುತ್ತದೆ. ಆಪ್ಷನ್ 3 ಹದಿಹರೆಯದ ಹೆಣ್ಣುಮಕ್ಕಳನ್ನು ಭಾವಿ ಪತಿಗಳಿಗೆ ಮಾರಾಟ ಮಾಡುವ ಪ್ರಚಲಿತದಲ್ಲಿದ್ದ ಪದ್ಧತಿಯ ವಿರುದ್ಧ ಈ ಒಂದು ಸಭೆಯು ತೀವ್ರವಾಗಿ ಪ್ರತಿಭಟನೆ ಮಾಡಿತು. ನೆಕ್ಸ್ಟ್ 37ನೇ ಪ್ರಶ್ನೆ ನೋಡಿ, ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ನಂಗ ಪರ್ವತ ಮತ್ತು ನಾಮ್ಚಪರ್ವ ಹಿಮಾಲಯದ ಪೂರ್ವ ಮತ್ತು ಪಶ್ಚಿಮ ಪರ್ವತೀಯ ತುತ್ತತುದಿಗಳಲ್ಲಿ ಇದ್ದಕ್ಕಿದ್ದಂತೆ ಕೊನೆಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಸರಿ ಉತ್ತರ ಆಪ್ಷನ್ 1. 38ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾರೆ ನೋಡಿ. 38ನೇ ಸರಿಯಾದ ಉತ್ತರ ಲಡಾಖ್ ಪ್ರಸ್ಥಭೂಮಿ ಅತ್ಯಂತ ಎತ್ತರದ ಪ್ರಸ್ಥಭೂಮಿಯಾಗಿದೆ, ಆಪ್ಷನ್ 3. ನೆಕ್ಸ್ಟ್ 39ನೇ ಪ್ರಶ್ನೆ, ಹಿಮಾಲಯದ ಶ್ರೇಣಿಯ ಯಾವ ಭಾಗವನ್ನು ಟಿಬೆಟಿನ್ ಹಿಮಾಲಯ ಅಂತ ಕರೀತಾರೆ ನೋಡಿ ಅಂತ ಕೊಟ್ಟಿದ್ದಾರೆ. 39ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಹಿಮಾಲಯ ಪರ್ವತ ಸರಣಿಯ ಪರ್ವತಗಳು. 40ನೇ ಪ್ರಶ್ನೆ, 40ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ಮಿಂಟಕ ಪಾಸ್ ಅಂತ ಕೊಟ್ಟಿದ್ದಾರೆ, ಉತ್ತರ ಕಾಶ್ಮೀರ ಮತ್ತು ಚೀನಾ. ಜೋಜಿಲಾ ಪಾಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಶ್ರೀನಗರ ಮತ್ತು ಕಾರ್ಗಿಲ್. ಸಿಪ್ಕೆಲಾ ಪಾಸ್ ಹಿಮಾಚಲ ಪ್ರದೇಶ ಮತ್ತು ಟಿಬೆಟ್. ಜಿಲೆಪ್ಲಾ ಪಾಸ್ ಇದು ಸಿಕ್ಕಿಂ ಮತ್ತು ಲಾಸಾ. ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ 41ನೇ ಪ್ರಶ್ನೆ, 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮತ್ತು 2 ದಾಮೋದರ ಮತ್ತು ನರ್ಮದಾ. ಸೀಳು ಕಣಿವೆಯನ್ನು ಮೂಲಕ ಹರಿಯುತ್ತೆ ನೋಡಿ, ದಾಮೋದರ ಮತ್ತು ನರ್ಮದಾ. 42ನೇ ಪ್ರಶ್ನೆ, ಭಾರತದ ವಾಯುಗುಣ ಸಂಕೀರ್ಣ ಅಂಶಗಳಿಂದ ಕೂಡಿದ್ದು ಹಲವು ಭೌಗೋಳಿಕ ಅಂಶಗಳ ಪ್ರಭಾವಕ್ಕೊಳಪಟ್ಟಿದೆ. ಈ ಒಂದು ಭಾರತ ಮಾನ್ಸೂನನ್ನು ಬಲಗೊಳಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ. 42ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಲಾ ನೀನೋ. ಇನ್ನು 43ನೇ ಪ್ರಶ್ನೆ, 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡಿ. ವೋಲ್ಫ್ರಾಮ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿ ಉತ್ತರ ಟಂಗ್ಸ್ಟನ್. ಬಾಕ್ಸೈಟ್ ಇದು ಅಲ್ಯೂಮಿನಿಯಂ ಅದಿರಾಗಿದೆ. ಲಿಮೋನೇಟ್ ಇದು ಕಬ್ಬಿಣ. ಗೆಲೆನ ಇದು ಸೀಸ. ನೆಕ್ಸ್ಟ್ 44ನೇ ಪ್ರಶ್ನೆ, ಭಾರತೀಯ ಒಂದು ಸಂವಿಧಾನದ ಅನುಚ್ಛೇದ 25(1) ಪ್ರಕಾರ 2ರಷ್ಟು ಇಮ್ಮಡಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅಂತ ಕೊಟ್ಟಿದ್ದಾರೆ ನೋಡಿ. 44ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 1 ಮತ್ತು 2 ಅರ್ಥಶಾಸ್ತ್ರೀಯ ಸ್ವಾತಂತ್ರ್ಯ ಮತ್ತು ಧರ್ಮವನ್ನು ಪ್ರತಿಪಾದಿಸುವ, ಆಚರಿಸುವ, ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯ. ನೆಕ್ಸ್ಟ್ ಪ್ರಶ್ನೆ 45, ನೇತ್ರಾಣಿ ದೀಪವು ಯಾವ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಅಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ 3 ಮುರುಡೇಶ್ವರ. ನೆಕ್ಸ್ಟ್ 46ನೇ ಪ್ರಶ್ನೆ, ಕರ್ನಾಟಕ ಕರಾವಳಿದುದ್ದಕ್ಕೂ ಇರುವ ಈ ಕೆಳಗಿನ ಕಡಲ ತೀರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ತಣ್ಣೀರುಬಾ ಬೀಚು, ಮಲ್ಪೆ ಬೀಚು, ಮರವಂತಿ ಬೀಚು ಮತ್ತು ಓಂ ಬೀಚು. ನೆಕ್ಸ್ಟ್ 47ನೇ ಪ್ರಶ್ನೆ, 47ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಕರ್ನಾಟಕದ ಕರಾವಳಿದುದ್ದಕ್ಕೂ ಇರುವ ಕೆಳಗಿನ ನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಕಾಳಿ ನದಿ, ಗಂಗಾವಳಿ ನದಿ, ಅಘನಾಶಿ ನದಿ, ಶರಾವತಿ ನದಿ. ರೈಟ್ ಆನ್ಸರ್. ನೆಕ್ಸ್ಟ್ 48ನೇ ಪ್ರಶ್ನೆ, 48ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಓಕೆನಾ. ಕೈಗಾರಿಕೆಗಳ ಆಡಳಿತದಲ್ಲಿ ಕೆಲಸಗಾರರ ಭಾಗವಹಿಸುವಿಕೆ. 49ನೇ ಪ್ರಶ್ನೆ ಪತ್ರಿಕೆ ನೋಡಿ. 49ನೇ ಪ್ರಶ್ನೆ, ಇತ್ತೀಚೆಗೆ ಲೋಕಸಭೆಯಲ್ಲಿ ಯಾವ ಸಚಿವಾಲಯವು ಭಾರತ ವಾಯುಯಾನ ವಿಧೇಯಕ 2024 ಪ್ರಚರಿಸಿದೆ? ನಾಗರಿಕ ವಿಮಾನಯಾನ ಸಚಿವಾಲಯ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಮಾವಿನ ವಿಲು ಇದು ಮುಂಗಾರು ಪೂರ್ವ ಮಳೆ ಅಂತ ಕರೀತಾರೆ ನೋಡಿ. ಆಪ್ಷನ್ 1 ರೈಟ್ ಆನ್ಸರ್. 51ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ಕಾರಣದಿಂದ ಕಡಿಮೆ ಮಳೆಯನ್ನು ಪಡೆಯುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸಾಗರಗಳಿಂದ ದೂರದಲ್ಲಿರುವುದು. 52ನೇ ಪ್ರಶ್ನೆ, ಚರ್ಮದ ಉದ್ಯಮದಲ್ಲಿ ತೊಡಗಿರುವ ಮಹಿಳೆಯರಿಗಾಗಿ ಹಣಕಾಸು ನೆರವು ನೀಡುವ ಗುರಿಯನ್ನು ಹೊಂದಿರುವಂಥ ಯೋಜನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕಾಯಕ ಸ್ಫೂರ್ತಿ ಯೋಜನೆ. ನೆಕ್ಸ್ಟ್ ಪ್ರಶ್ನೆ 53, 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ. 1, 2 ಮತ್ತು 3. ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯವಾಗಿದೆ. ಆಪ್ಷನ್ 2 ಕರ್ನಾಟಕ ರಾಜ್ಯವು ವರ್ಜಿನಿಯಾ ತಂಬಾಕು ಕೃಷಿಗೆ ಹೆಸರುವಾಸಿಯಾಗಿದೆ. ಆಪ್ಷನ್ 3 ಕರ್ನಾಟಕದ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಪ್ರದೇಶವು
ಅರೆಮಲೆನಾಡಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. 54ನೇ ಪ್ರಶ್ನೆ ನೋಡಿ. ಕೆಂಪು ಮಣ್ಣು ನಿರ್ಮಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಅಗ್ನಿಶಿಲೆಯಲ್ಲಿ ಕೆಂಪು ಮಣ್ಣು ನಿರ್ಮಾಣವಾಗಿರ್ತಕ್ಕಂಥದ್ದು. 55ನೇ ಪ್ರಶ್ನೆ ಆಪ್ಷನ್ 2 ಭೂಸ್ವರೂಪ ನೋಡಿ. ಪ್ರಧಾನವಾಗಿ ಕರ್ನಾಟಕದಲ್ಲಿ ಮಳೆ ಹಂಚಿಕೆ ನಿರ್ಧರಿಸುತ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ ಆಪ್ಷನ್ 4 ನೋಡಿ. ಮಳೆ ಜಂಬಿಟ್ಟಿಗೆ ಲ್ಯಾಟರೈಟ್ ಮಣ್ಣಿಗೆ ನಿರ್ಮಾಣವಾಗಿರತಕ್ಕಂಥ ಪ್ರಧಾನವಾದ ಕಾರಣವಾಗಿರ್ತದೆ. ಓಕೆನಾ. 57ನೇ ಪ್ರಶ್ನೆಗೆ ಸರಿ ಉತ್ತರ ನೋಡುವ. ಆಪ್ಷನ್ 4 ರೈಟ್ ಆನ್ಸರ್. ಲಕ್ಷ್ಮಣ ತೀರ್ಥ ಕಾವೇರಿ. ಓಕೆನಾ. ಭೀಮಾ ಕೃಷ್ಣ ನದಿ ಉಪನದಿ. ವರದಾ ತುಂಗಭದ್ರಾ. ಯುಗಚಿ ಹೇಮಾವತಿ ನದಿಯ ಉಪನದಿ. ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 1 ಮತ್ತು 2 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಓಕೆನಾ. ನೂತನ ವಾಣಿಜ್ಯೋದ್ಯಮವನ್ನು ಉತ್ತೇಜಿಸಲು ಮೀಸಲಿಡಲಾದ ಬಂಡವಾಳದ ಮೊತ್ತ. ಆಪ್ಷನ್ 2 ಇದು ಸರ್ಕಾರಿ ಸ್ವಾಮ್ಯದಲ್ಲಿರಬಹುದು ಅಥವಾ ಖಾಸಗಿ ಸ್ವಾಮ್ಯದಲ್ಲಿರಬಹುದಾಗಿದೆ. 59ನೇ ಪ್ರಶ್ನೆ ನೋಡಿ. ಪ್ರತಿಪಾದನೆ ಎಂಬುದನ್ನು ಸೂಚಿಸುತ್ತದೆ ಎಂದು ಕೊಟ್ಟಿದ್ದಾರೆ. 59ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ 60ನೇ ಪ್ರಶ್ನೆ. 60ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ನೋಡಿ. 61ನೇ ಪ್ರಶ್ನೆ. 61ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. 2 ಜೋಡಿಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. 62ನೇ ಪ್ರಶ್ನೆ. ಸುಸ್ಥಿರ ಅಭಿವೃದ್ಧಿ ನಿರ್ಣಾಯಕ ಅಂಶಗಳಲ್ಲಿ ಸೇರಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. 62ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ತಲಾದಾಯ ಸೇರಿರುವುದಿಲ್ಲ. 63ನೇ ಪ್ರಶ್ನೆ. ಯಾವ ಉದ್ಯಮಗಳಲ್ಲಿ ಸಂವರ್ಗಗಳು ಭಾರತದಲ್ಲಿ 8 ಪ್ರಮುಖ ಉದ್ಯಮಗಳಿಗೆ ಭಾಗವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ನೋಡಿ. 64 ರವಾಂಡಾಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ. 64ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 2 ಮತ್ತು 3 ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ. 65ನೇ ಪ್ರಶ್ನೆ ನೋಡಿ. 65ನೇ ಪ್ರಶ್ನೆಗೆ ಸರಿ ಉತ್ತರ 1 ಮತ್ತು 3 ಮಾತ್ರ. 66 ಪ್ರಶ್ನೆ. 66ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 2 ಮಾತ್ರ ನೋಡಿ. 72ನೇ ಒಂದು ಇದೆ ರಾಷ್ಟ್ರಪತಿಗಳ ಸಮಾಧಾನದ ಅಧಿಕಾರವನ್ನು ಸ್ವರೂಪವನ್ನು ತಿಳಿಸ್ತಕ್ಕಂಥದ್ದು. ಇದು ಕೆಆರ್ ಸಿಂಗ್ ವಿರುದ್ಧ ಭಾರತದ ಒಕ್ಕೂಟ. 67ನೇ ಪ್ರಶ್ನೆ. 67ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. 68ನೇ ಪ್ರಶ್ನೆ. ನೆಕ್ಸ್ಟ್ 68ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಜ್ಯಾಮಿತೀಯ ಮಧ್ಯಮ. 69ನೇ ಪ್ರಶ್ನೆ. 69ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. 70ನೇ ಪ್ರಶ್ನೆ. 70ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಅಂತಾರಾಷ್ಟ್ರೀಯ ಆಹಾರ ಧಾನ್ಯ ಬೆಲೆಯು ಏರಿಕೆಯಾದಾಗ ಬಡ ದೇಶಗಳಿಗೆ ರಫ್ತು ಮಾಡುವುದು. ಇನ್ನು 71ನೇ ಪ್ರಶ್ನೆ. ಮೂಲ ಅರ್ಥಶಾಸ್ತ್ರ ಪರಿಕಲ್ಪನೆಯಲ್ಲಿ ಮಂದಾತಿ ಪ್ರಸರಣ ಯಾವಾಗ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಆಪ್ಷನ್ 4 ಅಧಿಕ ನಿರುದ್ಯೋಗದ ಜೊತೆಗೆ ಅಧಿಕ ಹಣದುಬ್ಬರ. 72ನೇ ಪ್ರಶ್ನೆ. 72ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ರೈಟ್ ಆನ್ಸರ್. ಇನ್ನು 73ನೇ ಪ್ರಶ್ನೆ. 73ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ರೈಟ್ ಆನ್ಸರ್.
74ನೇ ಪ್ರಶ್ನೆ, ಪರಿಸರ ಪಿರಮಿಡ್ ಡ್ಯಾಶ್ ತಲೆಗಳಾಗುತ್ತೆ ಅಂತ ಕೊಟ್ಟಿದ್ದಾರೆ. 74ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 ಮತ್ತು 2 ಕೂಡ ರೈಟ್ ಆನ್ಸರ್. 75ನೇ ಪ್ರಶ್ನೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಗೋಧಿ ಮತ್ತು ರೈ. 76ನೇ ಪ್ರಶ್ನೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 PEP ಕಾರ್ಬಾಕ್ಸಿಲೇಸ್. ಓಕೆನಾ, ಇದು C4 ಸಸ್ಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಸ್ಥಿರೀಕರಣವನ್ನು ವೇಗವರ್ಧಿಸುವಂಥ ಕಿರಣವಾಗಿದೆ. 77ನೇ ಪ್ರಶ್ನೆ, ಆಪ್ಷನ್ 3 ನೋಡಿ, 2 ಮತ್ತು 3 ಮಾತ್ರ. ವಕ್ರೀಭವನ ಮತ್ತು ಆಂತರಿಕ ಪ್ರತಿಫಲನ, ಇದು ಮಳೆ ಹನಿ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಉತ್ಪತ್ತಿ ಆಗುತ್ತದೆ. ಓಕೆನಾ, ಕಾಮನ್ ವೆಲ್ ಉಂಟಾಗ್ತದೆ ನೋಡಿ. ನೆಕ್ಸ್ಟು ಅದೇ ರೀತಿಯಾಗಿ 78ನೇ ಪ್ರಶ್ನೆ, ಮೂಲಭೂತ ಕಣಗಳ ಘಟಕವು ಅಂತ ಕೊಟ್ಟಿದ್ದಾರೆ. 78ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಲೆಪ್ಟಾನ್ಗಳು ಮತ್ತು ಕ್ವಾರ್ಕ್ಗಳು. ಇನ್ನು 79ನೇ ಪ್ರಶ್ನೆ, ಸೌರ ಕಾರ್ಯಗಳು ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. 79ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಸೌರ ಡೈನಮೋ. ಇನ್ನು 80ನೇ ಪ್ರಶ್ನೆ, 80ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಬೆಂಜಿನ್. ರಾಮನ್ ಪ್ರಯೋಗದಲ್ಲಿ ದುಂಡು ತಳದ ಗ್ಲಾಸ್ ತುಂಬಿರುತ್ತೆ ಅಂತ ಕೊಟ್ಟಿದ್ದಾರೆ, ಬೆಂಜಿನ್ ತುಂಬಿರುತ್ತೆ ನೋಡಿ. ನೆಕ್ಸ್ಟ್ 81ನೇ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೊದಲ ಹೆಸರೇನು ಅಂತ ಕೊಟ್ಟಿದ್ದಾರೆ. 81ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 NS ವಿಕ್ರಾಂತ್. 82ನೇ ಪ್ರಶ್ನೆ, LHC ಎನ್ನುವುದು ಪ್ರಸ್ತುತ ಪ್ರಪಂಚದ ಅತಿ ದೊಡ್ಡ ಹಾಗೂ ಶಕ್ತಿಶಾಲಿ ಕಣ ಆಕ್ಸಲೇಟರ್. ಇದು ಡ್ಯಾಶ್ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ಜಿನೋದಲ್ಲಿರ್ತಕ್ಕಂಥದ್ದು. ಇನ್ನು 83ನೇ ಪ್ರಶ್ನೆ, ಮಣ್ಣು ಸೃಷ್ಟಿ ಮಾಡುವುದರಲ್ಲಿ ಯಾವುದು ಭಾಗವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. 83ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 4 ರಾಕ್ ಫಾಸ್ಫೇಟ್. ನೆಕ್ಸ್ಟ್ ಪ್ರಶ್ನೆ 84, ಉಸಿರಾಟದ ತಲಾಧಾರಗಳು ಡ್ಯಾಶ್ ಆಗಿರುವಾಗ ಉಸಿರಾಟದ ಅಂಶದ ಮೌಲ್ಯವು 1ಕ್ಕಿಂತ ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಕಬ್ಬುಗಳು ಮತ್ತು ಪ್ರೋಟೀನ್ಗಳು. ನೆಕ್ಸ್ಟ್ 85ನೇ ಪ್ರಶ್ನೆ, ಕೋಶವು ಸಂಪೂರ್ಣವಾಗಿ ಬಾತುಕೊಂಡಿರುವಾಗ ಕೆಳಗಿನವುಗಳಲ್ಲಿ ಯಾವುದು ಶೂನ್ಯವಾಗಿರುತ್ತದೆ. ಆಪ್ಷನ್ 3 DPD. ನೆಕ್ಸ್ಟ್ 86ನೇ ಪ್ರಶ್ನೆ, 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡಿ 5 ಕಿಲೋಮೀಟರ್. ಇನ್ನು 87ನೇ ಪ್ರಶ್ನೆ, ಆಪ್ಷನ್ 4 ಭಾನುವಾರ ನೋಡಿ ರೈಟ್ ಆನ್ಸರ್. 88ನೇ ಪ್ರಶ್ನೆ, ಆಪ್ಷನ್ 4 ನೈಋತ್ಯ ನೋಡಿ. 89ನೇ ಪ್ರಶ್ನೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 20 ವರ್ಷಗಳು ನೋಡಿ. 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಾವು ಆಗಬೇಕು ನೋಡಿ. ಇನ್ನು 91ನೇ ಪ್ರಶ್ನೆ, 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ, 4 ಮಾತ್ರ ಎಲ್ಲ ಮಹಿಳೆಯರು. ಕರ್ನಾಟಕದ ಶ್ರಮಶಕ್ತಿ ಮಹಿಳಾ ವಿಶೇಷ ಯೋಜನೆಯು ಫಲಾನುಭವಿಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಎಲ್ಲ ಮಹಿಳೆಯರು. ನೆಕ್ಸ್ಟ್ ಪ್ರಶ್ನೆ 92, 92ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಮೇಲ್ನೆಲವು. ಯಾವುದು ಕರ್ನಾಟಕದ ನವೋದ್ಯಮ ನೀತಿ 2022-27 ಆಧಾರ ಸ್ತಂಭಗಳಾಗಿ ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ನೆರವಾಗುವುದು, ಅಂತರ್ಗತ ಮತ್ತು ನ್ಯಾಯಸಮ್ಮತತೆಯನ್ನು ಕಟ್ಟುವುದು, ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು. ಇವು ಕೂಡ 3 ಕೂಡ ಸರಿಯಾಗಿರ್ತಕ್ಕಂಥದ್ದು. ಇನ್ನು 93ನೇ ಪ್ರಶ್ನೆ, ಬ್ರಿಕ್ಸ್ ಸಮ್ಮೇಳನ 2025 ಯಾವ ಸ್ಥಳದಲ್ಲಿ ನಡೆಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ರಿಯೋ ಡಿ ಜನೇರೋ. ಇನ್ನು 94ನೇ ಪ್ರಶ್ನೆ, 94ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಮತ್ತು 2 ಮಾತ್ರ. ಸಿಕ್ಲಿಗರ್ ಸಮುದಾಯ ಅಭಿವೃದ್ಧಿ ಯೋಜನೆಯು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಆರ್ಥಿಕವಾಗಿ ಹಿಂದುಳಿದವರಿಗೆ, ಅದೇ ರೀತಿಯಾಗಿ ಕಬ್ಬಿಣದ ಸಾಮಾನು ಬೆಸುಗೆ ಫ್ಯಾಬ್ರಿಕೇಷನಲ್ಲಿ ತೊಡಗಿದವರಿಗೆ. 95ನೇ ಪ್ರಶ್ನೆ, 95ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಬಾವಲಿ ಸಂರಕ್ಷಣಾ ಮೀಸಲು ಪ್ರದೇಶ ಹನುಮನಹಳ್ಳಿ. ಪಕ್ಷಿ ಸಂರಕ್ಷಣಾ ಮೀಸಲು ವಲಯ ಇದು ಅಂಕಸಮುದ್ರ. ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಆಪ್ಷನ್ 4 ಬಂಕಾಪುರ. ನೀರು ನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ ತುಂಗಭದ್ರಾ. ನೆಕ್ಸ್ಟ್ 96ನೇ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣಾ 2024 ಭಾರತೀಯ ಯಾವ ನಗರವು ಸ್ವಚ್ಛ ನಗರವಾಗಿ ಸ್ಥಾನ ಪಡೆದಿದೆ. ಆಪ್ಷನ್ 4 ಇಂದೋರ್ ಪಡೆದಿದೆ ನೋಡಿ.
ನೆಕ್ಸ್ಟ್ 97ನೇ ಪ್ರಶ್ನೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಪ್ರಾಚೀನ ಶಾಸನಗಳ ಸಂರಕ್ಷಣೆಗಾಗಿ ಇತ್ತೀಚೆಗೆ ಸ್ಥಾಪಿಸಲಾದ 3D ಡಿಜಿಟಲ್ ತಂತ್ರಜ್ಞಾನವನ್ನು ಯಾವ ಕಂಪನಿ ಒಂದು ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ದಿ ಮಿಥಿಕ್ ಸೊಸೈಟಿ ನಿರ್ವಹಿಸ್ತಕ್ಕಂಥದ್ದು. 98ನೇ ಪ್ರಶ್ನೆ. ದಿಶಾಂಕ್ ಉಪಕ್ರಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭೂ ದಾಖಲೆಗಳ ಮಾಹಿತಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವುದು? ದಿಶಾಂಕ್ ಉಪಕ್ರಮ. ಅದೇ ರೀತಿಯಾಗಿ 99ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಏರ್ ಇಂಡಿಯಾ ತನ್ನ ಅತಿದೊಡ್ಡ ವಿಮಾನ ಹಾರಾಟ ತರಬೇತಿ ಶಾಲೆಯನ್ನು ಸ್ಥಾಪಿಸುತ್ತದೆ ಅಂತ ಕೊಟ್ಟಿದ್ದಾರೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಮಹಾರಾಷ್ಟ್ರದಲ್ಲಿ. ಇನ್ನು ಕೊನೆಯ ಪ್ರಶ್ನೆ. ಪ್ರಗತಿ ಪಥ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.